ways to saving whatever money I have, 1,000 to 5,000 or 20,000. What is the best ways? ಕರೆಕ್ಟ್. ಸೊ ರವಿ, ಇದು ಎದ್ರ ಮೇಲೆ ಡಿಪೆಂಡ್ ಆಗುತ್ತಂದ್ರೆ ನಿಮ್ಗೆ ಇದು ನಿಮ್ ಹೊರೈಸನ್ ಆಫ್ ಇನ್ವೆಸ್ಟ್ಮೆಂಟ್. ನೀವು ಈಗ ಇನ್ವೆಸ್ಟ್ ಮಾಡ್ತಿರಲ್ಲ, ನಿಮಗಿದು ಯಾವಾಗ ಬೇಕಾಗ್ಬೋದು, ಏನಾದ್ರೂ ಖರ್ಚು ಬಂದ್ರೆ. ಓಕೆ, ಸೊ ನಿಮ್ಗೆ ಎಷ್ಟು ದಿವಸ ಇದ್ರದ್ದು ನೀಡಿಲ್ಲ ಈ ಮನಿದು. ಈಗ ಅಕಸ್ಮಾತ್ ನಿಮ್ಗೆ ನೀವೀಗ 5,000 ಏನ್ ಸೇವ್ ಮಾಡ್ತಾ ಇದ್ದೀರಿ, ನೀವು ತುಂಬಾ ಕಾನ್ಫಿಡೆಂಟ್ ಇದೀರಿ, ನಂಗೆ 5 ವರ್ಷ ಇದ್ರ ಮುಖನೇ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವಾಗ ದೆನ್ ನಿಮ್ದು ಯು ಕ್ಯಾನ್ ಅಫೋರ್ಡ್ ಟು ಇನ್ವೆಸ್ಟ್ ಇನ್ 5 year ಆರ್ ಲೆಸರ್ ಟೆನರ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಈಗ ಸಪೋಸ್ ಈಗ ನೀವು ಹೇಳಿದ್ರಲ್ಲ, ಮೊದಲೇ ಪೋಸ್ಟ್ ಆಫೀಸ್ ಇರ್ತಿತ್ತು, FD ಇರ್ತಿತ್ತು. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ್ಯಾಟ್. ಈಗ FD ಅಲ್ಲಿ ಏನಿರುತ್ತೆ ನಿಮಗೂ ಗೊತ್ತು. ಓಕೆ, ಎಷ್ಟು ಟೆನರ್ ಕಡಿಮೆ ಇರುತ್ತೆ ಅಷ್ಟು ಇಂಟ್ರೆಸ್ಟ್ ರೇಟ್ ಕಡಿಮೆ, ಅಂದ್ರೆ ಎನ್ವಲೈಸ್ಡ್ ಇಂಟ್ರೆಸ್ಟ್ ಹೇಳ್ತಾ ಇದೀನಿ. ನೀವು ಲಾಂಗರ್ ಟರ್ಮ್ FDs ಮಾಡಿಸಿದ್ರೆ ನಿಮಗೆ ಪರ್ ಇಯರ್ ಇಂಟ್ರೆಸ್ಟ್ ರೇಟ್ ಬ್ಯಾಂಕ್ಸ್ ಜಾಸ್ತಿ ಕೊಡ್ತಾರೆ. ಯಾಕಂದ್ರೆ ಬ್ಯಾಂಕ್ಸ್ ಹತ್ರನೂ ವಿಸಿಬಿಲಿಟಿ ಇರುತ್ತೆ, ಅವ್ರ ಕಡೆ ಈ ರೊಕ್ಕ 5 ವರ್ಷ ತನಕ ಇರುತ್ತೆ, ಇವ್ರು ವಾಪಸ್ ತಗೋದಿಲ್ಲ. ಸೊ ಅವರು ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಒಳಗೆ ಅವ್ರು ಲೋನ್ ಕೊಡ್ಬೋದು, ಅವ್ರಿಗೂ ಅವಾಗ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಸಿಗ್ತದೆ. ಸೊ ಅದಕ್ಕೆ ನೀವು ನಿಮ್ದು ಟೆನರ್ ಏನಿದೆ ನಿಮ್ ಸೇವಿಂಗ್ಸ್, ಅದು ಫಸ್ಟ್ ಕ್ಲಾರಿಟಿ ಇರ್ಬೇಕು. ಈಗ ಸಪೋಸ್ ಈಗ ನಮ್ಗೆ 5-10 years ಟೆನರ್ ಇದ್ರೆ, ನೀವು ಅವಾಗ ಸ್ಟಾಕ್ ಮಾರ್ಕೆಟ್ ಒಳಗೂ ಕ್ಯಾಲ್ಕುಲೇಟೆಡ್ ರಿಸ್ಕ್ಸ್ ತಗೋಬಹುದು. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ಸ್ ಏನಿದೆ, ನೀವು ಲಾಂಗ್ ಟರ್ಮ್ ನಿಮ್ದು ಹೊರೈಸನ್ ಇದ್ರೆ ನಿಮ್ದು ಆಲ್ಮೋಸ್ಟ್ ಫಾರ್ ಶ್ಯೂರ್ ನಿಮ್ ರಿಟರ್ನ್ಸ್ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.